ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಯಾರಿಂದಲೂ ಪಥಸಂಚಲನ ನಿಲ್ಲಿಸಲು ಆಗಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತೆ. ಪುತ್ತೂರು ತಾಲೂಕು ಕುಪ್ಪಳಿಗೆಯಲ್ಲಿ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಚಿತ್ತಾಪುರನ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ತಾವಡೆಯವರು ಹೇಳಿದ್ರು, ಆರ್ಎಸ್ಎಸ್ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಮ್ದೇನು ಅಭ್ಯಂತರವೆಲ್ಲ ನಡೀಲಿ, ಇಲ್ಲದಿದ್ರೆ ನಾವು ಅವತ್ತು ಅಕ್ಷರಶಃ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪಥಸಂಚಲನ ನಿಲ್ಲಿಸಲು ಆಗಲ್ಲ ಅಂದಿದ್ದಾರೆ. ಭಾರಿ ಒಳ್ಳೇದಾಗಿದೆ, ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಯಾರಿಂದಲೂ ಪಥಸಂಚಲನ ನಿಲ್ಲಿಸಲು ಆಗಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತೆ. ಪುತ್ತೂರು ತಾಲೂಕು ಕುಪ್ಪಳಿಗೆಯಲ್ಲಿ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಚಿತ್ತಾಪುರನ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ತಾವಡೆಯವರು ಹೇಳಿದ್ರು, ಆರ್ಎಸ್ಎಸ್ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಮ್ದೇನು ಅಭ್ಯಂತರವೆಲ್ಲ ನಡೀಲಿ, ಇಲ್ಲದಿದ್ರೆ ನಾವು ಅವತ್ತು ಅಕ್ಷರಶಃ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪಥಸಂಚಲನ ನಿಲ್ಲಿಸಲು ಆಗಲ್ಲ ಅಂದಿದ್ದಾರೆ. ಭಾರಿ ಒಳ್ಳೇದಾಗಿದೆ, ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಯಾರಿಂದಲೂ ಪಥಸಂಚಲನ ನಿಲ್ಲಿಸಲು ಆಗಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತೆ. ಪುತ್ತೂರು ತಾಲೂಕು ಕುಪ್ಪಳಿಗೆಯಲ್ಲಿ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಚಿತ್ತಾಪುರನ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ತಾವಡೆಯವರು ಹೇಳಿದ್ರು, ಆರ್ಎಸ್ಎಸ್ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಮ್ದೇನು ಅಭ್ಯಂತರವೆಲ್ಲ ನಡೀಲಿ, ಇಲ್ಲದಿದ್ರೆ ನಾವು ಅವತ್ತು ಅಕ್ಷರಶಃ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪಥಸಂಚಲನ ನಿಲ್ಲಿಸಲು ಆಗಲ್ಲ ಅಂದಿದ್ದಾರೆ. ಭಾರಿ ಒಳ್ಳೇದಾಗಿದೆ, ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಫೈಟ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಯಾರಿಂದಲೂ ಪಥಸಂಚಲನ ನಿಲ್ಲಿಸಲು ಆಗಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತೆ. ಪುತ್ತೂರು ತಾಲೂಕು ಕುಪ್ಪಳಿಗೆಯಲ್ಲಿ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಚಿತ್ತಾಪುರನ ಆರ್ಎಸ್ಎಸ್ ಪಥಸಂಚಲನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ತಾವಡೆಯವರು ಹೇಳಿದ್ರು, ಆರ್ಎಸ್ಎಸ್ ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಮ್ದೇನು ಅಭ್ಯಂತರವೆಲ್ಲ ನಡೀಲಿ, ಇಲ್ಲದಿದ್ರೆ ನಾವು ಅವತ್ತು ಅಕ್ಷರಶಃ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಈಗ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪಥಸಂಚಲನ ನಿಲ್ಲಿಸಲು ಆಗಲ್ಲ ಅಂದಿದ್ದಾರೆ. ಭಾರಿ ಒಳ್ಳೇದಾಗಿದೆ, ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ,
ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ಫೈಟ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಯಾರಿಂದಲೂ ಪಥಸಂಚಲನ ನಿಲ್ಲಿಸಲು ಆಗಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತೆ. ಪುತ್ತೂರು ತಾಲೂಕು ಕುಪ್ಪಳಿಗೆಯಲ್ಲಿ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಚಿತ್ತಾಪುರನ RSS ಪಥಸಂಚಲನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ತಾವಡೆಯವರು ಹೇಳಿದ್ರು, RSS ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಮ್ದೇನು ಅಭ್ಯಂತರವೆಲ್ಲ ನಡೀಲಿ, ಇಲ್ಲದಿದ್ರೆ ನಾವು ಅವತ್ತು ಅಕ್ಷರಶಃ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಈಗ ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪಥಸಂಚಲನ ನಿಲ್ಲಿಸಲು ಆಗಲ್ಲ ಅಂದಿದ್ದಾರೆ. ಭಾರಿ ಒಳ್ಳೇದಾಗಿದೆ. ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿತ್ತಾಪುರದಲ್ಲಿ RSS ಪಥಸಂಚಲನ ಫೈಟ್ಗೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಯಾರಿಂದಲೂ ಪಥಸಂಚಲನ ನಿಲ್ಲಿಸಲು ಆಗಲ್ಲ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪರೇಡ್ ನಡೆಯುತ್ತೆ. ಪುತ್ತೂರು ತಾಲೂಕು ಕುಪ್ಪಳಿಗೆಯಲ್ಲಿ ಪ್ರಭಾಕರ್ ಭಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ಕಡೆ ಚಿತ್ತಾಪುರನ RSS ಪಥಸಂಚಲನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಮ್ ಆರ್ಮಿಯ ರಾಜ್ಯಾಧ್ಯಕ್ಷ ತಾವಡೆಯವರು ಹೇಳಿದ್ರು, RSS ಏನಾದ್ರೂ ರಿಜಿಸ್ಟರ್ ಆಗಿದ್ರೆ ನಮ್ದೇನು ಅಭ್ಯಂತರವೆಲ್ಲ ನಡೀಲಿ, ಇಲ್ಲದಿದ್ರೆ ನಾವು ಅವತ್ತು ಅಕ್ಷರಶಃ ಪಥಸಂಚಲನ ಮಾಡ್ತೀವಿ ಅಂತಕ್ಕಂಥ ಮಾತನಾಡಿದ್ರು. ಆದ್ರೆ ಈಗ ಚಿತ್ತಾಪುರದಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮೌನ ಮುರಿದಿದ್ದಾರೆ. ಚಿತ್ತಾಪುರದಲ್ಲಿ ನಡೀತಕ್ಕಂಥ ಪಥಸಂಚಲನ ನಿಲ್ಲಿಸಲು ಆಗಲ್ಲ ಅಂದಿದ್ದಾರೆ. ಭಾರಿ ಒಳ್ಳೇದಾಗಿದೆ. ನನಗೆ ಅವರ ಮುಖಕ್ಕೆ ಮಸಿ ಬಡ್ದಾಗೆ ಆಗಿದೆ. ಕೋರ್ಟ್ ಹೇಳಿದ್ರೆ ಹಾಗೆಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ, ನೀವರಿಗೆ ಅನುಮತಿ ಕೊಡಿ ಅಂತ. ಮುಂದಿನ ತಿಂಗಳ 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ದೇಶವನ್ನು ರಕ್ಷಣೆ ಮಾಡಿದಂಥ ಯಾವುದೇ ಹಂತದಲ್ಲಿ ನೀವು ನೋಡಿ, ಏನಾದರೂ ಸಮಸ್ಯೆ ಆದರೆ, ನೆರೆ ಬಂದರೆ ಅಥವಾ ಬರ ಬಂದರೆ ಅಥವಾ ಏನಾದ್ರು ಆಕ್ಸಿಡೆಂಟ್ಗಳಾದರೆ, ಗಲಾಟೆಗಳಾದರೆ,